ವೀಕ್ಷಕರೇ, ಅದು ಇದೇ 2025 ಮಾರ್ಚ್ 29ನೇ ತಾರೀಕು ಸಂಜೆ ಸಮಯ ಗುಜರಾತ್ ರಾಜ್ಯದ ಭರೂಚ್ ನಗರದಲ್ಲಿ ಬುಲಾವ್ ಎಂಬ ಪ್ರದೇಶದಲ್ಲಿ ಒಳಚರಂಡಿಯಿಂದ ಕೆಲ ಬೀದಿ ನಾಯಿಗಳು ಒಂದು ಪ್ಲಾಸ್ಟಿಕ್ ಚೀಲವನ್ನು ಎಳೆದುಕೊಂಡು ಜಗಳಾಡ್ತಿದ್ವು. ಇದನ್ನ ಪ್ರತಿನಿತ್ಯ ನೋಡ್ತಾ ಇದ್ದಂತ ಅಲ್ಲಿನ ಜನರಿಗೆ ಇದು ಸಾಮಾನ್ಯ ದೃಶ್ಯ ಆಗಿತ್ತು. ಆದ್ರೆ ಆ ಒಂದು ಚೀಲದಲ್ಲಿ ದುರ್ವಾಸನೆ ಬರೋದಿಕ್ಕೆ ಪ್ರಾರಂಭಿಸಿತ್ತು. ನಂತರ ಕೆಲವೇ ಕ್ಷಣಗಳಲ್ಲಿ ಆ ಚೀಲದಿಂದ ಏನೋ ಬಿದ್ದಂತಾಗುತ್ತೆ. ಅದನ್ನು ನೋಡಿದಂತ ಅಲ್ಲಿಯ ಸ್ಥಳೀಯರಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಅವರುಗಳು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಕಾಣದೇ ಇರುವಂತ ಒಂದು ದೃಶ್ಯವನ್ನ ಅಲ್ಲಿನ ಸ್ಥಳೀಯರು ನೋಡಿದ್ರು. ಹೌದು, ಅವನ ಚೀಲದಿಂದ ಮಾನವನ ತಲೆಬುರುಡೆ ಬಿದ್ದಿತ್ತು. ಆ ತಲೆಬುರುಡೆನ ನೋಡಿದ್ರೆ ಯಾರೋ ಬೇಕು ಅಂತಾನೆ ಗುರುತೆ ಸಿಗದಷ್ಟು ಕ್ರೂರವಾಗಿ ಆ ಮುಖವನ್ನ ನಾಶ ಮಾಡಿ ಅಲ್ಲಿ ಬಿಸಾಕ್ ಹೋಗಿದ್ರು ಅಂತ ಅನ್ಸುತ್ತೆ. ಈ ಒಂದು ಸುದ್ದಿ ನಿಧಾನವಾಗಿ ಎಲ್ಲ ಕಡೆ ಹರಡಿತ್ತು. ಕೂಡಲೇ ಈ ಒಂದು ಘಟನೆ ಬಗ್ಗೆ ಪೊಲೀಸರಿಗೆ ಜನರು ಮಾಹಿತಿಯನ್ನ ಕೊಟ್ಟಿದ್ರು. ತಕ್ಷಣವೇ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ತನಿಖೆಯನ್ನ ಶುರು ಮಾಡ್ತಾರೆ. ನಂತರ ಪೊಲೀಸರು ಆ ಒಂದು ತಲೆಬುರುಡೆನ ವಶಪಡಿಸಿಕೊಂಡು ಅದನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಒಂದು ಚರಂಡಿಯಲ್ಲಿ ಮಾನವನ ತಲೆ ಸಿಕ್ಕಿರೋದು ನಿಜಕ್ಕೂ ಸಾಮಾನ್ಯ ಸಂಗತಿಯಲ್ಲ. ಹಾಗಾಗಿನೇ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಈ ಒಂದು ಕೇಸನ್ನ ತುಂಬಾ ಗಂಭೀರವಾಗಿನೇ ತೆಗೆದುಕೊಳ್ತಾರೆ. ಈ ತಲೆ ಸಿಕ್ಕಂತ ಸ್ಥಳ GIDC ಎಂಬ ಕೈಗಾರಿಕಾ ಪ್ರದೇಶ ಆಗಿತ್ತು. ಹಾಗಾಗಿ ಉಳಿದಂತ ಅಂಗಗಳು ಕೂಡ ಇಲ್ಲೇ ಇರಬೇಕು ಅಂತ ಪೊಲೀಸರು ಮತ್ತು ಸ್ಥಳೀಯ ಕ್ರೈಮ್ ಬ್ರಾಂಚ್ 4 ತಂಡಗಳಾಗಿ ಹುಡುಕಾಟವನ್ನ ಶುರು ಮಾಡ್ತಾರೆ. ಮಾರ್ಚ್ 30ನೇ ತಾರೀಕು ಭಾನುವಾರ ಮುಂಜಾನೆ ನಗರಸಭೆಯ ಕಾರ್ಮಿಕರು ಸುಮಾರು 1.5 ಕಿಲೋಮೀಟರ್ ವ್ಯಾಪ್ತಿಯ ಒಳಚರಂಡಿಗಳನ್ನ ಪರಿಶೀಲನೆ ಮಾಡ್ತಾರೆ. ವೀಕ್ಷಕರೇ, ನಂತರ ನಡೆದಂತ ಘಟನೆಗಳು ಅಲ್ಲಿನ ಜನರನ್ನ ಒಂದು ಕ್ಷಣ ಬೆಚ್ಚಿ ಬೀಳ್ಸಿದ್ವು. ಹೌದು, ಕೇವಲ 200 ಮೀಟರ್ ದೂರದಲ್ಲೇ ಮತ್ತೊಂದು ಕಪ್ಪು ಪ್ಲಾಸ್ಟಿಕ್ ಚೀಲ ಪತ್ತೆಯಾಗಿತ್ತು. ಆ ಒಂದು ಚೀಲದಲ್ಲಿ ಬಲಗಡೆ ಕೈ ಹಾಗೂ ಸೊಂಟದಿಂದ ಮೊಣಕಾಲವರೆಗೂ ದೇಹದ ಭಾಗ ಸಿಕ್ಕಿತ್ತು. ತಕ್ಷಣ ಹುಡುಕಾಟವನ್ನ ತೀವ್ರಗೊಳಿಸಲಾಯಿತು. ನಂತರ ಮರುದಿನ ಎಡಗೈ ಕೂಡ ಆ ಒಂದು ಡ್ರೈನ್ ನಲ್ಲಿ ಪತ್ತೆಯಾಗುತ್ತೆ. ಈ ವೇಳೆಗೆ 3 ದಿನಗಳಲ್ಲಿ 4 ಶವದ ಭಾಗಗಳು ಸಿಕ್ಕಿದ್ವು. 2 ಚೀಲದೊಳಗೆ 2 ಓಪನ್ ಆಗಿ ಎಸ್ತಿದ್ರು. ಯಾರನ್ನು ಹತ್ಯೆ ಮಾಡಿ ಆ ಒಂದು ಶವವನ್ನ ತುಂಡು ತುಂಡು ಮಾಡಿ ಎಸ್ತಿದ್ದಾರೆ. ಆ ಒಂದು ದೇಹಗಳ ಭಾಗದಿಂದ ಬರ್ತಾ ಇದ್ದಂತ ದುರ್ಗಂಧದಿಂದ ಈ ಒಂದು ಹತ್ಯೆ ಇತ್ತೀಚೆಗಷ್ಟೇ ಆಗಿದೆ ಅನ್ನುವಂತ ಶಂಕೆ ಕೂಡ ಅವರಿಗೆ ಮೂಡಿತ್ತು. ಇದಕ್ಕಿಂತ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಇಷ್ಟು ಕ್ರೂರವಾಗಿ ಹತ್ಯೆಗೆ ಒಳಗಾದಂತ ಆ ವ್ಯಕ್ತಿ ಯಾರು, ಮತ್ತೆ ಇದನ್ನ ಮಾಡಿದವರು ಯಾರು, ಈ ಒಂದು ಕೊಲೆನ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ತೀವ್ರವಾಗಿ ಕಾಡ್ತಾ ಇತ್ತು. ಏಕೆಂದ್ರೆ ಯಾವುದೇ ಗುರುತು ಅಲ್ಲಿ ಸಿಗ್ಲಿಲ್ಲ. ಹೀಗಾಗಿ ಪೊಲೀಸರ ಭರವಸೆ ಮರಣೋತ್ತರ ಪರೀಕ್ಷೆ ಮೇಲೇನೆ ಇತ್ತು. GIDC ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಪೊಲೀಸ್ ತಂಡ ಹತ್ತಿರದ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಲಿಸ್ಟ್ ಅನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿತ್ತು. ಯಾರು ಕಾಣೆ ಆಗಿದ್ದಾರೆ ಅನ್ನೋದನ್ನ ತಿಳಿಯೋದಕ್ಕೆ ಇನ್ನೊಂದು ತಂಡ ಸುತ್ತಮುತ್ತಲಿನ CCTV ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿತ್ತು. ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಿದ್ರು. ಆದ್ರೆ ಇದನ್ನ ಅವರು ಬಹಳ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿ ಮುಗಿಸಿದ್ರು. ಹಾಗಾಗಿ ಕೊಲೆಗಾರನ ಹಿಡಿಯೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಆದ್ರೆ ವೀಕ್ಷಕರೇ, ಯಾವ ಕೊಲೆಗಾರನೇ ಆಗಿರ್ಲಿ ಒಂದು ಸುಳಿವನ್ನ ಕಡ್ಡಾಯವಾಗಿನೇ ಬಿಟ್ಟಿರ್ತಾನೆ ಎಂಬ ಮಾತಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಂತ ಒಂದು ಸುಳಿವು ಆ ಶವದ ಭಾಗದಲ್ಲಿ ಅಡಗಿತ್ತು. ಮಾರ್ಚ್ 29ರಂದು ಪತ್ತೆಯಾದಂತ ತಲೆಯ ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರು ಒಂದು ವಿಶೇಷ ವಿಷಯವನ್ನ ಗಮನಿಸಿದ್ರು. ಆ ಒಂದು ವಿಚಾರ ಈ ಒಂದು ಪ್ರಕರಣದ ದಿಕ್ಕನ್ನೇ ಬದಲಿಸಿತ್ತು. ಹೌದು, ಕೊಲೆ ಆದಂತ ವ್ಯಕ್ತಿಯ ದಂತದಲ್ಲಿ ಅಂದ್ರೆ ಅವನ ಹಲ್ಲಲ್ಲಿ ಡೆಂಟಲ್ ಕಪ್ ಇತ್ತು. ಇಂಥ ಟೂತ್ ಕಪ್ ಅಥವಾ ಕ್ರೌನ್ ಸಾಮಾನ್ಯವಾಗಿ ರೂಟ್ ಕೆನಾಲ್ ಚಿಕಿತ್ಸೆ ಮಾಡಾದ್ಮೇಲೆ ವೈದ್ಯರು ಹಾಕ್ತಾರೆ. ಆದ್ರಿಂದ ಇದನ್ನ ಮಾಡೋದಕ್ಕೆ ಡೆಂಟಲ್ ಎಕ್ಸ್ರೇ ಮತ್ತು ಮಾಪನಗಳು ಅಗತ್ಯವಿರುತ್ತವೆ. ಈ ಡೆಂಟಲ್ ಕಪ್ ಅನ್ನ ಇತ್ತೀಚೆಗಷ್ಟೇ ಅಳವಡಿಸಲಾಗಿದೆ ಅಂತ ವೈದ್ಯರಿಗೆ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ರೇ ಹಾಗೂ ದಾಖಲೆಗಳು ಇದ್ದೇ ಇರುತ್ತವೆ. ಈ ಕೊಲೆ ಆದಂತ ವ್ಯಕ್ತಿ ಸ್ಥಳೀಯನೇ ಆಗಿದ್ರೆ ಇಲ್ಲಿಯ ಡೆಂಟಲ್ ಕ್ಲಿನಿಕ್ ಗಳಲ್ಲಿ ಇದರ ದಾಖಲೆ ಇದ್ದೇ ಇರುತ್ತೆ ಅಂತ ಅವರು ಯೋಚಿಸ್ತಾರೆ. ಅದಕ್ಕಾಗಿನೇ ಪೊಲೀಸರು ಆ ನಗರದಲ್ಲಿ ಇರುವಂತಹ ವಿವಿಧ ಡೆಂಟಲ್ ಕ್ಲಿನಿಕ್ ಗಳಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕೇವಲ ಹಲ್ಲಿನ ಕ್ಯಾಪನ್ನ ಸಾಕ್ಷಿಗೆ ಇಟ್ಕೊಂಡು ಹುಡುಕೋದು ಪೊಲೀಸರಿಗೆ ಸವಾಲಿನ ಪ್ರಶ್ನೆ ಆಗಿತ್ತು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರೋಗಿಯ ಸಂಪೂರ್ಣ ದಾಖಲೆ ಮತ್ತು ಮಾಹಿತಿ ಇರ್ತವೆ ಅನ್ನೋದು ನಂಬುವಂತ ವಿಚಾರ ಅಲ್ಲ. ಕೆಲವೊಂದ್ಸಾರಿ ಈ ಜನರು ಕೂಡ ವೈದ್ಯರ ಹತ್ರ ಸರಿಯಾದ ದಾಖಲೆಗಳನ್ನ ಕೊಟ್ಟಿರೋದಿಲ್ಲ. ಮತ್ತೆ ಕೆಲವೊಮ್ಮೆ ವೈದ್ಯರು ಕೂಡ ಸರಿಯಾದ ದಾಖಲೆಗಳನ್ನ ಇಟ್ಕೊಂಡಿರೋದಿಲ್ಲ. ಈ ಸಣ್ಣ ಸಾಕ್ಷ್ಯನ ಇಟ್ಕೊಂಡು ಪೊಲೀಸರು ಕೊಲೆಗಾರನನ್ನ ಹುಡುಕೋದು ಬಹಳ ಕಷ್ಟವಾದಂತ ವಿಚಾರ ಆಗಿತ್ತು. ಇದೇ ಒಂದು ಸಮಯದಲ್ಲಿ ಪೊಲೀಸರಿಗೆ ಇನ್ನೂ ಒಂದು ದೊಡ್ಡ ಸಾಕ್ಷಿ ಕೊಲೆ ಆದಂತ ವ್ಯಕ್ತಿಯ ದೇಹದಲ್ಲೇನೆ ಸಿಕ್ಕಿತ್ತು. ಇಂಥ ದೊಡ್ಡ ಸಾಕ್ಷಿ ಪೊಲೀಸರಿಗೆ ಶಾಕ್ ಕೊಟ್ಟಿತ್ತು. ಹೌದು, ಕೊಲೆಗಾರ ಆ ಒಂದು ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಆ ಸಾಕ್ಷಿ ಹೊರಬಿದ್ದಿತ್ತು. ಆ ವ್ಯಕ್ತಿಯ ಬಲಗೈಯಲ್ಲಿ ಟ್ಯಾಟೂ ಇತ್ತು. ಆದ್ರೆ ಕೊಲೆಗಾರ ಆ ಭಾಗದ ಚರ್ಮವನ್ನ ಕತ್ತರಿಸಿ ಯಾರಾದ್ರೂ ಗುರ್ತು ಹಿಡಿಯೋದನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದ್ರೂ ಮರಣೋತ್ತರ ಪರೀಕ್ಷೆ ವೇಳೆ ಆ ಟ್ಯಾಟೂ ಡಿಸೈನ್ ನ 3 ಚಿಕ್ಕ ಬಿಂದುಗಳು ಉಳ್ಕೊಂಡಿದ್ದು ಕಂಡ್ಬಂತು. ಈಗ ಪೊಲೀಸರ ಬಳಿ ಆ ಹಲ್ಲಿನ ಕ್ಯಾಪ್ ಮತ್ತು ಈ ಟ್ಯಾಟೂನ ಸ್ವಲ್ಪ ಭಾಗದ ಸಾಕ್ಷಿಗಳು ಮಾತ್ರ ಇದ್ವು. ಇನ್ನು ಪೊಲೀಸರ ಬಳಿ ಹೆಚ್ಚಿನ ಸಮಯ ಇರಲಿಲ್ಲ. ಆ ದೇಹ ಅದಾಗಲೇ ಕೊಳಿತಾ ಬಂದಿತ್ತು. ಈ ಒಂದು ಸ್ಥಿತಿಯನ್ನು ನೋಡಿ ಈ ಕೊಲೆ ಇತ್ತೀಚೆಗೆ ನಡೆದಿರಬಹುದು ಎಂಬ ಊಹೆ ಪೊಲೀಸರಿಗೆ ಬಂದಿತ್ತು. ಹತ್ತಿರದ ಪೊಲೀಸ್ ಠಾಣೆಗಳಿಂದ 30 ರಿಂದ 40 ವರ್ಷದ ಗಂಡಸರು ನಾಪತ್ತೆಯಾಗಿರುವಂತಹ ಕಂಪ್ಲೇಂಟ್ ಲಿಸ್ಟ್ ಅನ್ನ ಪೊಲೀಸರು ತಯಾರಿಸಿದ್ರು. ಅದರಲ್ಲಿ ಮಾರ್ಚ್ 28ನೇ ತಾರೀಕು ಮೋಹಿತ್ ಚೌಹಾನ್ ಎಂಬುವರು ತಮ್ಮ ಸಹೋದರನ ಬಗ್ಗೆ ಭರೂಚ್ ಪೊಲೀಸ್ ಠಾಣೆಗೆ ಕೊಟ್ಟಂತ ಒಂದು ದೂರು ಕೂಡ ಇತ್ತು.
ಈ ಒಂದು ಕಂಪ್ಲೇಂಟ್ ಅನ್ನ ಆ ಒಂದು ತಲೆ ಸಿಕ್ಕಿತ್ತಲ್ಲ ಅದಕ್ಕಿಂತ ಒಂದು ದಿನ ಮುಂಚೆ ಕೊಡಲಾಗಿತ್ತು. ನಂತರ ಪೊಲೀಸರು ಈ ಮೋಹಿತ್ ಚೌಹಾನ್ ಅನ್ನ ಸಂಪರ್ಕಿಸಿದ್ರು. ಆತ ಕೊಟ್ಟಂತ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟಿತ್ತು. ಹೌದು, ಆತನ ತಮ್ಮ ಕೂಡ ಇತ್ತೀಚೆಗಷ್ಟೇ ಹಲ್ಲಿನ ಕ್ಯಾಪ್ ಅನ್ನ ಹಾಕ್ಸಿದ್ದ ಅಂತ ದೃಢಪಡಿಸ್ತಾನೆ. ಆತ ಕೊಟ್ಟಂತ ಫೋಟೋದಲ್ಲಿ ಸಹೋದರನ ಕೈ ಮೇಲೂ ಕೂಡ ಟ್ಯಾಟೂ ಇತ್ತು. ಅದು ಆ ಶವದ ಕೈಯಲ್ಲಿ ಪತ್ತೆಯಾದಂತ ಟ್ಯಾಟೂನೊಂದಿಗೆ ಸರಿಯಾಗಿ ಹೋಲಿಕೆ ಆಗ್ತಿತ್ತು. ಅಂತಿಮವಾಗಿ ಸಾಕಷ್ಟು ನಿರಂತರ ಪರಿಶೀಲನೆಯಿಂದ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ವು. ಆ ಶವ ಯಾರದ್ದು, ಆತ ಯಾರು ಅಂತ ಕಂಡು ಹಿಡಿಯೋದ್ರಲ್ಲಿ ಪೊಲೀಸರು ಸಫಲರಾಗ್ತಾರೆ. ಆ ಒಂದು ಶವ 35 ವರ್ಷದ ಸಚಿನ್ ಚೌಹಾನ್ ರದ್ದು. ಅವರು ಮೂಲತಃ ಉತ್ತರ ಪ್ರದೇಶದ ಬಿಜ್ನೋರ್ನವರಾಗಿದ್ರು. ಕಳೆದ 12 ವರ್ಷಗಳಿಂದಲೂ ಗುಜರಾತ್ನಲ್ಲಿದ್ದು ಫಾರ್ಮಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ಪತ್ನಿ ಪಾರುಲ್ ಮತ್ತು 4 ವರ್ಷದ ಮಗ ಬರೋಚಿನ ವೇದಾಂತ ಸೊಸೈಟಿಯಲ್ಲಿ ವಾಸ ಮಾಡ್ತಿದ್ರು. ಪೊಲೀಸರು ಕೂಡಲೇ ಅವರು ವಾಸ ಮಾಡ್ತಿದ್ದಂತ ಮನೆಗೆ ಹೋಗ್ತಾರೆ. ಆದ್ರೆ ಮನೆ ಲಾಕ್ ಆಗಿತ್ತು. ಅಲ್ಲಿನ ಅಕ್ಕಪಕ್ಕದವರಿಗೆ ವಿಚಾರಿಸಿದಾಗ ಪೊಲೀಸರಿಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ಅದೇನು ಅಂದ್ರೆ ಪಾರುಲ್ ಈಗಾಗಲೇ ತನ್ನ ಮಗನೊಂದಿಗೆ ಬಿಜ್ನೋರ್ಗೆ ಹಿಂದಿರುಗಿದ್ದಾಳೆ ಅನ್ನೋದು. ಇದರಿಂದ ಪೊಲೀಸ್ ತನಿಖೆಗೆ ಹಲವು ಪ್ರಶ್ನೆಗಳು ಉದ್ಭವ ಆಗೋದಿಕ್ಕೆ ಪ್ರಾರಂಭಿಸಿದ್ವು. ಈ ಸಚಿನ್ ಶವದ ಭಾಗಗಳು ಪತ್ತೆಯಾಗುವಂತ ಮೊದಲೇ ಈಕೆ ಯಾಕೆ ಮನೆ ಬಿಟ್ಟು ಹೋದ್ಲು ಅಂತ ಪೊಲೀಸರ ತಂಡ ಉತ್ತರ ಪ್ರದೇಶದ ಬಿಜ್ನೋರ್ ಕಡೆಗೆ ಹೊರಟಿತ್ತು. ಅಲ್ಲಿಗೆ ಹೋದ್ಮೇಲೆ ಪೊಲೀಸರ ಮುಂದೆ ಒಂದು ಭಯಾನಕ ಸತ್ಯ ಹೊರಬಿದ್ದಿತ್ತು. ಬಿಜ್ನೋರ್ ಜಿಲ್ಲೆಯ ಚಾಂದ್ಪುರ್ ಗ್ರಾಮಕ್ಕೆ ಹೋದಂತ ಪೊಲೀಸರು ಪಾರುಲ್ನನ್ನ ಭೇಟಿಯಾಗ್ತಾರೆ. ಆಕೆ ಬಳಿ ಸಚಿನ್ ಬಗ್ಗೆ ಪೊಲೀಸರು ವಿಚಾರಣೆ ಮಾಡಿದಾಗ ಸಚಿನ್ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಹೋಗಿರಬಹುದು ಅಂತ ಆಕೆ ಉತ್ತರವನ್ನ ಕೊಟ್ಟಿದ್ಲು. ಇದನ್ನ ಕೇಳದಂತ ಪೊಲೀಸರು ಆಕೆಯನ್ನ ಅನುಮಾನದಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಬಳಿಕ ಅವರು ಮೋಹಿತ್ ಚೌಹಾನ್ ಅವರನ್ನ ಕರೆದು ತನಿಖೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆಗ ಮೋಹಿತ್ ಪೊಲೀಸರ ಮುಂದೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದ. ಈ ಸಚಿನ್ ಮಾರ್ಚ್ 7ನೇ ತಾರೀಕು ಒಂದು ಮದುವೆಗೆ ಬಿಜ್ನೋರ್ಗೆ ಬಂದಿದ್ರು. ಪಾರುಲ್ ಕೂಡ ತನ್ನ ಮಗನೊಂದಿಗೆ ಬಂದಿದ್ರು. ಮದುವೆ ನಂತರ ಈ ಸಚಿನ್ ಒಬ್ಬರೇ ಕೆಲಸಕ್ಕಾಗಿ ಬರೋಚ್ಗೆ ಹಿಂದಿರುಗಿದ್ರು. ಪಾರುಲ್ ಮತ್ತು ಮಗನ್ಗೆ ಟಿಕೆಟ್ ಅನ್ನು ಕಳಿಸಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಮಾರ್ಚ್ 25ರಿಂದ ಅವರು ಸಂಪರ್ಕಕ್ಕೆ ಸಿಗ್ಲೇ ಇಲ್ಲ. ಮೊದಲು ಅವರು ಫೋನ್ ಕಾಲ್ ಅನ್ನ ರಿಸೀವ್ ಮಾಡಲಿಲ್ಲ. ನಂತರ ಕರೆ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆದ್ರೆ ಫೋನ್ ಸ್ವಿಚ್ ಆಫ್ ಆಗೋದಕ್ಕಿಂತ ಮುಂಚೆ ಮೋಹಿತ್ಗೆ ಸಚಿನ್ ಇಂದ ಒಂದು ಮೆಸೇಜ್ ಕೂಡ ಬಂದಿತ್ತು. ಅದೇನು ಅಂತ ಕೇಳಿದಾಗ ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ನನಗೆ ಪಾರುಲ್ನಿಂದ ವಿಚ್ಛೇದನ ಬೇಕು. ನಾನು ಬೇರೆ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಯಾರಿಂದಲೋ ಸಾಲವನ್ನ ತೆಗೆದುಕೊಂಡಿದ್ದೆ. ಅವಳೊಂದಿಗೆ ಜಗಳ ಆಯ್ತು. ಆಮೇಲೆ ನಾನು ಅವಳನ್ನ ಕೊಂದಾಕ್ತೆ ಅಂತ ಆ ಒಂದು ಮೆಸೇಜ್ ಅಲ್ಲಿ ಇತ್ತು. ಈ ಒಂದು ಸಂದೇಶದಿಂದ ಮೋಹಿತ್ಗೆ ಅನುಮಾನ ಶುರುವಾಯಿತು. ಆತ ಕೂಡಲೇ ಬರೋಚ್ಗೆ ಹೋಗಿ ಸಚಿನ್ನ ಹುಡುಕಾಟವನ್ನ ಪ್ರಾರಂಭಿಸ್ತಾನೆ. ಅಲ್ಲಿ ಆತ ಸಚಿನ್ನ ಬಾಲ್ಯದ ಗೆಳೆಯ ಶೈಲೇಂದ್ರನನ್ನ ಭೇಟಿಯಾಗ್ತಾನೆ. ಈ ಶೈಲೇಂದ್ರ ಕೂಡ ಬಿಜ್ನೋರ್ನವರೇ ಆಗಿದ್ರು. ಸುಮಾರು 10ರಿಂದ 12 ವರ್ಷಗಳ ಹಿಂದೆ ಸಚಿನ್ ಜೊತೆಗೆ ಬರೋಚ್ಗೆ ಕೆಲಸಕ್ಕಾಗಿ ಬಂದಿದ್ರು. ಈ ಮೋಹಿತ್ ನಡೆದ ಎಲ್ಲವನ್ನೂ ಕೂಡ ಅವನಿಗೆ ಹೇಳಿದಾಗ ಶೈಲೇಂದ್ರ ಕೂಡ ಸಹಾಯ ಮಾಡೋಣ ಅಂತ ನಿರ್ಧರಿಸಿದ್ದ. ಆಗ ಇಬ್ರು ಸೇರಿ ಮಾರ್ಚ್ 28ರಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈ ಮೋಹಿತ್ ಕೊಟ್ಟಂತ ಸಂಪೂರ್ಣ ಟೈಮ್ ಲೈನ್ ಪರಿಶೀಲನೆ ಮಾಡಿದ ನಂತರ ಪೊಲೀಸರು ಶೈಲೇಂದ್ರನ ಸಂಪರ್ಕ ಮಾಡಿ ಸಚಿನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾರೆ. ಏಕೆಂದ್ರೆ ಈ ಶೈಲೇಂದ್ರ ಕಳೆದ 10ರಿಂದ 12 ವರ್ಷಗಳಿಂದ ಭರೂಚಿನಲ್ಲಿ ಈ ಸಚಿನ್ ಜೊತೆನೆ ವಾಸ ಇದ್ದ. ಆದ್ರೆ ಈಗ ಪೊಲೀಸರಿಗೆ ಮತ್ತೊಂದು ಶಾಕ್ ಕಾದಿತ್ತು. ಅದೇನಪ್ಪ ಅಂದ್ರೆ ಈ ಶೈಲೇಂದ್ರನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಮತ್ತೆ ಸಚಿನ್ನ ಕುಟುಂಬದ ಯಾರಿಗೂ ಇತ್ತೀಚೆಗೆ ಈ ಶೈಲೇಂದ್ರನಿಂದ ಯಾವುದೇ ಸಂಪರ್ಕ ಇರ್ಲಿಲ್ಲ ಅಂತ ಪೊಲೀಸರಿಗೆ ತನಿಖೆ ಮೂಲಕ ಗೊತ್ತಾಯ್ತು. ಈಗ ಪೊಲೀಸರು ಸಚಿನ್ ಮತ್ತು ಶೈಲೇಂದ್ರ ಈ ಇಬ್ಬರ ಫೋನ್ಗಳನ್ನು ಕೂಡ ಟ್ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಅವರ ಕರೆ ವಿವರಗಳನ್ನು ಕೂಡ ಪಡಿತಾರೆ. ಅಲ್ಲಿ ಒಂದು ವಿಚಿತ್ರ ಪ್ಯಾಟರ್ನ್ ಕಾಣಿಸುತ್ತೆ. ಸಚಿನ್ನ ಫೋನ್ ಸ್ವಿಚ್ ಆಫ್ ಆದಾಗಿಂದ ಈ ಶೈಲೇಂದ್ರ ಯಾವುದೇ ಔಟ್ ಗೋಯಿಂಗ್ ಕರೆಗಳನ್ನ ಮಾಡಿರ್ಲಿಲ್ಲ. ಆತ ಕೇವಲ ಮೆಸೇಜ್ಗಳನ್ನ ಮಾತ್ರ ಕಳಿಸ್ತಾ ಇದ್ದ. ಈ ಭರೂಚ್ನ ಪೊಲೀಸರು ಆ ಇಬ್ಬರ ಫೋನ್ಗಳನ್ನು ಕೂಡ ಸರ್ವೆಲೆನ್ಸ್ಗೆ ಹಾಕಿದ್ರು. ಕೊನೆಗೆ ಯುಪಿ ಪೊಲೀಸ್ 2025ರ ಏಪ್ರಿಲ್ 2ರಂದು ಬಿಜ್ನೋರ್ನ ಜೋಗಿಪುರ ಬಳಿ ಶೈಲೇಂದ್ರನ್ನ ಅನುಮಾನದಿಂದ ಅರೆಸ್ಟ್ ಮಾಡಿದ್ರು. ನಂತರ ಪೊಲೀಸರು ಅವನನ್ನ ತಮ್ಮ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಕೊನೆಗೆ ಪೊಲೀಸರ ಅನುಮಾನ ಸತ್ಯ ಅಂತ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಆತ ವಿಚಾರಣೆ ಸಮಯದಲ್ಲಿ ಕೊಟ್ಟಂತ ಒಂದೊಂದು ಮಾಹಿತಿಗಳು ಕೂಡ ಅಲ್ಲಿದ್ದ ಎಲ್ಲರನ್ನೂ ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡಿದ್ವು. ಹೌದು ವೀಕ್ಷಕರೇ, ಈ ಶೈಲೇಂದ್ರನೇ ತನ್ನ ಬಾಲ್ಯದ ಗೆಳೆಯ ಸಚಿನ್ನನ್ನ ಕೊಂದು ಅವನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಎಸ್ತು ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಇಲ್ಲಿ ಎಲ್ರಿಗೂ ಅಚ್ಚರಿ ಮೂಡಿಸುವಂತ ವಿಚಾರ ಏನಂದ್ರೆ ತನ್ನ ಬಾಲ್ಯದ ಗೆಳೆಯನನ್ನ ಈತ ಹೇಗೆ ಇಷ್ಟು ಕ್ರೂರವಾಗಿ ಕೊಂದ ಅಂತ. ಅದಲ್ಲದೆ ಇದಕ್ಕಿಂತನೂ ಇನ್ನೂ ದೊಡ್ಡ ಆಶ್ಚರ್ಯಕರ ಸಂಗತಿಗಳು ಮುಂದೆ ಕಾದಿತ್ತು. ಹೌದು ವೀಕ್ಷಕರೇ, ಆತ ಈ ಕೊಲೆಯನ್ನ ಯಾಕಾಗಿ ಮಾಡಿದ್ದ, ಆ ಕೊಲೆಗೆ ಪ್ರೇರಣೆ ಏನು ಎಂಬುದು ಇದಕ್ಕಿಂತನೂ ಕೂಡ ಬೆಚ್ಚಿ ಬೀಳಿಸುವಂತ ಸಂಗತಿ. ವೀಕ್ಷಕರೇ, ಈ ಒಂದು ಕಥೆನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರು 12 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗುತ್ತೆ. ಆಗ ಈ ಸಚಿನ್ ಚೌಹಾನ್ ಮತ್ತು ಶೈಲೇಂದ್ರ ಸಿಂಗ್ ಉತ್ತರ ಪ್ರದೇಶದ ಬಿಜ್ನೋರ್ನಿಂದ ಗುಜರಾತ್ನ ಭರೂಚ್ಗೆ ಕೆಲಸಕ್ಕಾಗಿ ಬಂದಿದ್ರು. ಇವರಿಬ್ರು ಕೂಡ ಅಲ್ಲಿಯ ದಹೇಜ್ನ ಫಾರ್ಮಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. 2020ರಲ್ಲಿ ಈ ಸಚಿನ್ ಪಾರುಲ್ ಅನ್ನೋರನ್ನ ಮದುವೆಯಾಗಿದ್ದ. ಆ ವೇಳೆಗೆ ಈ ಪಾರುಲ್ ಬಿಜ್ನೋರ್ನಲ್ಲಿ ಇದ್ರು. ಸಚಿನ್ ಮಾತ್ರ ಭರೂಚ್ನಲ್ಲಿ ಒಬ್ಬನೇ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದ. ಈ ಶೈಲೇಂದ್ರ ಕೂಡ ತನ್ನ ಹೆಂಡತಿ ಜೊತೆ ಭರೂಚ್ನಲ್ಲಿ ಹರಿಧಾಮ್ ಸೊಸೈಟಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದ. ನಂತರ 2023ರಲ್ಲಿ ಈ ಶೈಲೇಂದ್ರ ಸಚಿನ್ಗೆ ಒಂದು ಐಡಿಯಾ ಕೊಟ್ಟಿದ್ದ. ನಾವು ಒಂದೇ ಮನೆಯಲ್ಲಿ ವಾಸ ಮಾಡೋಣ, ಬಾಡಿಗೆ ಮತ್ತು ಖರ್ಚುಗಳನ್ನ ಹಂಚಿಕೊಂಡ್ರೆ ಆರ್ಥಿಕವಾಗಿ ಸುಲಭ ಆಗುತ್ತೆ ಅಂತ ತನ್ನ ಬಾಲ್ಯದ ಗೆಳೆಯನಿಗೆ ತಿಳಿಸಿದ್ದ.
ಈ ಒಂದು ನಿಟ್ಟಿನಲ್ಲಿ ಸಚಿನ್ ಕೂಡ ಒಪ್ಕೊಂಡಿದ್ದ. ಆದ್ರೆ ಮುಂದೆ ಒಂದು ನಡೆಯಬಾರದಂತ ಒಂದು ಘಟನೆ ನಡೆದು ಹೋಗುತ್ತೆ. ಈ ಶೈಲೇಂದ್ರ ಮನೇಲಿ ಇಲ್ಲದೆ ಇದ್ದಾಗ ಅವನ ಹೆಂಡತಿ ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತಿದ್ದಾಗ ಈ ಸಚಿನ್ ಒಂದು ಮಾಡಬಾರ್ದಂತ ಕೆಲಸವನ್ನ ಮಾಡಿದ್ದ. ಆಕೆ ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತಿದ್ದಾಗ ಈತ ಅದರ ಸಂಪೂರ್ಣ ವಿಡಿಯೋವನ್ನ ತನ್ನ ಮೊಬೈಲ್ ನಿಂದ ಸೆರೆ ಹಿಡಿದಿದ್ದ. ಇದು ನಡೆದದ್ದು 2023ರಲ್ಲಿ. ಈ ವೇಳೆಗೆ ಸಚಿನ್ ಹೆಂಡತಿ ಮತ್ತು ಮಗ ಬಿಜ್ನೂರ್ನಲ್ಲಿದ್ರು. ನಂತರ 2023ರಲ್ಲಿ ಸಚಿನ್ ಹೆಂಡತಿ ಮತ್ತು ಪಾರುಲ್ ತನ್ನ ಮಗನೊಂದಿಗೆ ಭರೂಚ್ಗೆ ಬಂದಿದ್ರು. ಅವರು ಭರೂಚ್ನ ವೇದನ್ ಸೊಸೈಟಿಯಲ್ಲಿ ಮನೆಯನ್ನ ಬಾಡಿಗೆ ಪಡೆದು ಅಲ್ಲಿನೇ ವಾಸ ಇದ್ರು. ಕೆಲವು ದಿನಗಳ ನಂತರ ಈ ಶೈಲೇಂದ್ರಗೆ ಸುಮಾರು 4 ಲಕ್ಷ ರೂಪಾಯಿ ಹಣದ ಅವಶ್ಯಕತೆ ಇರುತ್ತೆ. ಆಗ ಸಚಿನ್ ತನ್ನ ಗೆಳೆಯನಿಗೆ ಸಹಾಯ ಮಾಡಬೇಕು ಅಂತ ಪ್ರೈವೇಟ್ ಫೈನಾನ್ಸ್ ಕಂಪನಿಯಿಂದ ಸಾಲವನ್ನ ತೆಗೆದುಕೊಟ್ಟಿದ್ದ. ಈ ಶೈಲೇಂದ್ರ ಪ್ರತಿ ತಿಂಗಳು ಕೂಡ ಕಂತುಗಳನ್ನ ಸಚಿನ್ಗೆ ಪಾವತಿಸ್ತಾ ಇದ್ದ. ಕೆಲವು ತಿಂಗಳು ಎಲ್ಲವೂ ಕೂಡ ಸರಾಗವಾಗಿನೇ ನಡೆದಿತ್ತು. ಆದ್ರೆ ಶೈಲೇಂದ್ರ ಮುಂದೆ ಕಂತನ್ನ ಪಾವತಿ ಮಾಡುವಾಗ ಸ್ವಲ್ಪ ತಡ ಮಾಡ್ತಿದ್ದ. ಇದರಿಂದ ಸಚಿನ್ ಕೋಪಗೊಂಡಿದ್ದ. ತಿಂಗಳುಗಳು ಕಳೀತಾ ಹೋದಂತೆ ತಮ್ಮ ಸ್ನೇಹದಲ್ಲಿ ಬಿರುಕು ಮೂಡತೊಡಗಿತ್ತು. ಇದೇ ಒಂದು ಸಮಯದಲ್ಲಿ ಈ ಶೈಲೇಂದ್ರನಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ಹೌದು ವೀಕ್ಷಕರೇ, ಇಂಥ ಸಂದರ್ಭದಲ್ಲಿ ಒಂದು ದಿವಸ ಸಚಿನ್ ಶೈಲೇಂದ್ರನ ಹೆಂಡತಿಯ ಸ್ನಾನದ ವಿಡಿಯೋವನ್ನ ತೋರಿಸಿ ಅದನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡೋದಾಗಿ ಬೆದರಿಕೆಯನ್ನ ಹಾಕಿದ್ದ. ಈ ಒಂದು ದೃಶ್ಯವನ್ನ ಕಂಡಂತ ಶೈಲೇಂದ್ರ ನಡುಗಿ ಬೆವರಿ ಹೋಗಿದ್ದ. ತನ್ನ ಬಾಲ್ಯದ ಗೆಳೆಯ ಇಂಥ ನೀಚ ಕೃತ್ಯವನ್ನ ಮಾಡ್ತಾನೆ ಅಂತ ಆತ ಕನ್ಸಲ್ಲೂ ಕೂಡ ಊಹಿಸಿರ್ಲಿಲ್ಲ. ಈ ಒಂದು ವಿಡಿಯೋವನ್ನ ತುಂಬಾ ದಿನಗಳ ಹಿಂದೆನೆ ರೆಕಾರ್ಡ್ ಮಾಡಲಾಗಿತ್ತು. ಈ ಶೈಲೇಂದ್ರ ತನ್ನ ಸ್ನೇಹವನ್ನು ಉಳಿಸ್ಕೊಳ್ಳೋದಕ್ಕೆ ಹಲವಾರು ಬಾರಿ ಬೇಡ್ಕೊಳ್ತಾನೆ, ವಿಡಿಯೋವನ್ನ ಡಿಲೀಟ್ ಮಾಡು ಅಂತ ಕೇಳ್ಕೊಳ್ತಾನೆ. ಆದ್ರೆ ಪ್ರತಿ ವೇಳೆ ಈ ಸಚಿನ್ ನಕ್ಕು ಅವನನ್ನ ಅವಮಾನಿಸ್ತಿದ್ದ. ಈ ಎಲ್ಲ ನೋವಿನಿಂದ ಬೇಸತ್ತು ಹೋಗಿದಂತ ಶೈಲೇಂದ್ರ ಒಂದಿನ ತನ್ನ ಜೀವನದಲ್ಲಿ ಅತಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಮಾರ್ಚ್ 25ನೇ ತಾರೀಕು ಸಂಜೆ ಈ ಸಚಿನ್ ಆತ ತನ್ನ ಮನೆಗೆ ಊಟಕ್ಕೆ ಕರೆದಿದ್ದ. ಆಗ್ಲೇ ತನ್ನ ಹೆಂಡತಿಯನ್ನ ಬಿಜ್ನೂರಿಗೆ ಕಳಿಸಿದ್ರಿಂದ ಮನೆಯಲ್ಲಿ ಯಾರು ಕೂಡ ಇರ್ಲಿಲ್ಲ. ಆ ರಾತ್ರಿ ಇಬ್ರು ಕೂಡ ಊಟ ಮಾಡಿದ ಬಳಿಕ ಸಚಿನ್ಗೆ ತುಂಬಾ ಮದ್ಯಪಾನವನ್ನ ಮಾಡಿಸಿದ್ದ. ಈ ಸಚಿನ್ ನಿದ್ರೆಯನ್ನ ಮಾಡ್ತಿದ್ದಾಗ ಶೈಲೇಂದ್ರ ಅವನ ಫೋನ್ ಅನ್ನ ತೆಗೆದು ಆ ವಿಡಿಯೋವನ್ನ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮಧ್ಯದಲ್ಲೇ ಎದ್ದಂತ ಸಚಿನ್ ಈ ಶೈಲೇಂದ್ರ ತನ್ನ ಫೋನ್ ನೋಡ್ತಿರೋದನ್ನ ನೋಡಿ ಅಲ್ಲಿ ದೊಡ್ಡ ಯುದ್ಧನೇ ಶುರುವಾಗುತ್ತೆ. ಈ ಒಂದು ಗಲಾಟೆ ಮಧ್ಯೆ ಶೈಲೇಂದ್ರ ಅಡಿಗೆ ಮನೆಯಲ್ಲಿ ಇಟ್ಟಿದ್ದಂತ ಚಾಕುವಿನಿಂದ ಸಚಿನ್ ಕುತ್ತಿಗೆ ಮತ್ತು ಎದೆ ಮೇಲೆ ಹಲವು ಬಾರಿ ಇರಿದು ಹತ್ಯೆ ಮಾಡಿದ್ದ. ಇದೆಲ್ಲ ಆದ್ಮೇಲೆ ಆತ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದ. ನಂತರ ಈ ಸಚಿನ್ನ ಕೈ ಮೇಲೆ ಇದ್ದಂತ ಟ್ಯಾಟೂನಲ್ಲಿ ಇವನ ಹೆಸರಿತ್ತು. ಇವನು ಅದನ್ನ ಅಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದ್ರೆ ಟ್ಯಾಟೂನ 3 ಬಿಂದುಗಳು ಹಾಗೇನೆ ಉಳಿದು ಹೋಗಿದ್ವು. ಆದ್ರೆ ಆ 3 ಬಿಂದುಗಳೇ ಅವನನ್ನು ಹಿಡಿಯೋದಕ್ಕೆ ಪೊಲೀಸರಿಗೆ ಸಹಾಯ ಮಾಡ್ತವೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಮಾರ್ಚ್ 26ರಿಂದ ಮಾರ್ಚ್ 29ರವರೆಗೂ ಶೈಲೇಂದ್ರ ಈ ಶವದ ಭಾಗಗಳನ್ನ ಕ್ರಮಕ್ರಮವಾಗಿ ಬೇರೆ ಬೇರೆ ಕಡೆ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಎಸ್ದು ಬಂದಿದ್ದ. ಇನ್ನು ಮಾರ್ಚ್ 28ನೇ ತಾರೀಕು ಈ ಶೈಲೇಂದ್ರ ಸಚಿನ್ನ ಸಹೋದರ ಮೋಹಿತ್ ಜೊತೆ ಅವನ ಶೋಧನೆ ಮಾಡ್ತಿರುವಾಗಲೇ ಶವದ ತುಂಡುಗಳು ಶೈಲೇಂದ್ರನ ಮನೆಯಲ್ಲೇನೆ ಇದ್ವು. ಈ ಶೈಲೇಂದ್ರ ಕೂಡಲೇ ಸಚಿನ್ನ ಫೋನನ್ನ ಆಫ್ ಮಾಡಲಿಲ್ಲ. ಬದಲಾಗಿ ಅವನು ಮೋಹಿತ್ಗೆ ಸಂದೇಶವನ್ನ ಕಳುಹಿಸಿದ್ದ. ಸಚಿನ್ ತನ್ನ ಪತ್ನಿ ಪಾರುಲಿಂದ ವಿಚ್ಛೇದನ ಬೇಕು ಅಂತ ಮತ್ತೆ ಅವನಿಗೆ ಇನ್ನೊಬ್ಬ ಹೆಂಗಸಿನ ಜೊತೆ ಸಂಬಂಧ ಇತ್ತು ಎಂಬ ನೆಪದಲ್ಲಿ ಮತ್ತು ಹಣದ ವಿಚಾರದಲ್ಲಿ ಸ್ಮಿತಾ ಪಟೇಲ್ ಅನ್ನೋರ ಜೊತೆ ಜಗಳ ಆಯ್ತು ಒಂದನ್ನು ಕೂಡ ಸೇರಿಸಿ ಒಂದು ಸುಳ್ಳಿನ ಕಥೆಯನ್ನ ಸೃಷ್ಟಿ ಮಾಡಿ ಮೆಸೇಜ್ ಮಾಡಿದ್ದ. ನಂತರ ಈ ಶೈಲೇಂದ್ರ ಪೊಲೀಸರ ದಾರಿಯನ್ನು ತಪ್ಪಿಸೋದಕ್ಕೆ ಸಚಿನ್ನ ಎಟಿಎಂ ಕಾರ್ಡ್ ಜೊತೆಗೆ ಆ ಪಿನ್ ನಂಬರ್ ಅನ್ನು ಕೂಡ ಬರೆದಿಟ್ಟು ದೆಹಲಿಗೆ ಹೋಗುವಂತ ರೈಲ್ನಲ್ಲಿ ಆ ಕಾರ್ಡ್ ನಲ್ಲಿ ಎಟಿಎಂ ಪಿನ್ ಅನ್ನು ಕೂಡ ಬರೆದು ಇಟ್ಟಿದ್ದ. ಆದ್ರೆ ಫೋನ್ ಅನ್ನ ಆಫ್ ಮಾಡುವಂತ ಮೊದಲು ಗೂಗಲ್ ಪೇ ಮೂಲಕ ಸಚಿನ್ನ ಖಾತೆಯಲ್ಲಿದ್ದಂತ ಎಲ್ಲಾ ಹಣವನ್ನು ಕೂಡ ತನ್ನ ಖಾತೆಗೆ ವರ್ಗಾಯಿಸಿಕೊಂಡಿದ್ದ. ಇಬ್ರು ಕೂಡ ಬಾಲ್ಯದ ಗೆಳೆಯರು ಆಗಿರೋದ್ರಿಂದ ಎಟಿಎಂ ಪಿನ್ ಹಾಗೂ ಫೋನ್ ನ ಪಾಸ್ವರ್ಡ್ ಕೂಡ ಈ ಶೈಲೇಂದ್ರಗೆ ಗೊತ್ತಿದ್ವು. ಆ ಶವದ ದೇಹದ ಭಾಗಗಳನ್ನ ಡಂಪ್ ಮಾಡುವಂತ ಸಮಯದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈತ ಮ್ಯಾಕ್ಸಿ ಮುಖ ಮುಚ್ಚುವಂತ ಮಾಸ್ಕ್, ಉದ್ದದ ಗ್ಲೌಸ್ ಗಳನ್ನ ಧರಿಸಿ ಸ್ಕೂಟರ್ ನಲ್ಲಿ ಹೊರಟಿದ್ದ. ಹಾಗಾಗಿ ಈತ ಕ್ಯಾಮೆರಾದಲ್ಲಿ ಕಂಡು ಕೂಡ ಗುರುತಿಸೋದಕ್ಕೆ ಸಾಧ್ಯವಾಗದಂತೆ ಮಾಡಿದ್ದ. ಪೊಲೀಸರು ಈ ಶೈಲೇಂದ್ರ ಕೊಟ್ಟಂತ ಮಾಹಿತಿಯನ್ನ ಪರಿಶೀಲನೆ ಮಾಡಿದಾಗ ಜೆಐಡಿಸಿ ಹತ್ರ ಬೆಳಗ್ಗೆ 4:20ಕ್ಕೆ ಮ್ಯಾಕ್ಸಿ ಧರಿಸಿ ಸ್ಕೂಟರ್ ನಲ್ಲಿ ಹೋಗ್ತಿರುವಂತ ದೃಶ್ಯ ಕಂಡುಬಂದಿತ್ತು. ವೀಕ್ಷಕರೇ, ಈ ಒಂದು ಘಟನೆ ಇದೆಯಲ್ಲ, ಇದು ಕೇವಲ ಹಣದ ವಿಷಯ ಅಲ್ಲ, ಇದು ಅತೀವ ನಂಬಿಕೆಗೆ ಆದಂತ ದ್ರೋಹ. ಇದನ್ನೆಲ್ಲ ಕೇಳದಂತ ಪೊಲೀಸರು ತಕ್ಷಣ ಅವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಆದ್ರೆ ಈ ಒಂದು ಘಟನೆಯಿಂದಾಗಿ 2 ಕುಟುಂಬಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿವೆ. ಬಾಲ್ಯದ ಗೆಳೆಯನಿಗೆ ಈ ಸಚಿನ್ ಮಾಡದಂತ ಮೋಸ ನಿಜಕ್ಕೂ ಕ್ಷಮಿಸಲಾರದಂತ ಅಕ್ಷಮ್ಯ ಅಪರಾಧ. ಸ್ನೇಹ ಮತ್ತು ನಂಬಿಕೆಗೆ ಮಾಡದಂತ ದೊಡ್ಡ ಮೋಸ, ಇದು ಖಂಡಿತ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲದಂತ ಒಂದು ದೊಡ್ಡ ತಪ್ಪು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಂತ ಈ ಶೈಲೇಂದ್ರ ಮಾಡಿದ್ದು ಕೂಡ ಸರಿಯಲ್ಲ. ಇಂಥ ಸಮಯದಲ್ಲಿ ಆತ ಕಾನೂನು ಸಲಹೆನ ಪಡೆಯೋದು ತುಂಬಾನೇ ಅವಶ್ಯಕ. ಅದನ್ನು ಬಿಟ್ಟು ಅವನು ಈ ರೀತಿ ಕೊಲೆ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನ ಅನಾಥರಾಗಿ ಮಾಡಿ ಜೈಲಿಗೆ ಹೋದದ್ದು ಕೂಡ ಸರಿಯಲ್ಲ. ಒಟ್ಟಲ್ಲಿ ಈ ಒಂದು ಘಟನೆಯಲ್ಲಿ ವಿಧಿ ಈ ಶೈಲೇಂದ್ರನ ಬಾಳಲ್ಲಿ ತುಂಬಾ ದೊಡ್ಡ ಆಟವನ್ನೇ ಆಡ್ತು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.